ನಮಸ್ಕಾರ ಪ್ರೇಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಈಗಾಗಲೇ 3ನೇ ಸುತ್ತಿನ ಕೌನ್ಸಿಲಿಂಗ್ ಮೊರಾರ್ಜಿ ದೇಸಾಯಿ ಕಂಪ್ಲೀಟ್ ಆಗಿದೆ. ಆದರೆ ಸೀಟ್ ಸಿಗದೇ ಇರುವಂಥ ವಿದ್ಯಾರ್ಥಿಗಳು ಕೂಡ ನಮ್ಮಗಳಿಗೆ ಅವರ ಪಾಲಕರು ಕೂಡ ಕಾಮೆಂಟನ್ನು ಹಾಕ್ತಾ ಇದ್ದಾರೆ. ಸೊ ಇಲ್ಲಿ ನೋಡ್ಬೋದು, ಸುಮಾರು ಕಾಮೆಂಟ್ಗಳನ್ನು ನನಗೆ ಹಾಕ್ತಾ ಇದ್ದಾರೆ. ಸೀಟ್ ಸಿಗುತ್ತಾ, ಆಮೇಲೆ ಎಲ್ಲಿ ಖಾಲಿ ಇವೆ ಅಂತ ಹೆಚ್ಚಿನ ಮಾಹಿತಿಗಳನ್ನು ಕೂಡ ನನಗೆ ಕೇಳ್ತಾ ಇದ್ದಾರೆ. ಸೊ ಆದರೆ ಏನಾಗಿದೆ ಅಂತಂದರೆ, ಈಗಾಗಲೇ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಸೀಟ್ ಸಿಕ್ಕಿದೆ, ಒಂದಷ್ಟು ವಿದ್ಯಾರ್ಥಿಗಳಿಗೆ ಮಾತ್ರ ಸೀಟ್ ಸಿಕ್ಕಿಲ್ಲ. ನಾವೊಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ಏನಂತಂದರೆ ನೀವು ಯಾವೆಲ್ಲ ಜಿಲ್ಲೆಯವರಿದ್ದೀರಿ, ಸೊ ಬೇರೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ನಿಮ್ಮ ಜಿಲ್ಲೆಯಲ್ಲಿ ಉಳಿದಿರುವಂಥ ಸೀಟ್ಗಳ ಬಗ್ಗೆ ಮಾಹಿತಿ ಕೊಡಿ. ಯಾಕಂತಂದರೆ ನಾವು ಒಂದೇ ಒಂದು ಜಿಲ್ಲೆಯಲ್ಲಿ ಇರೋದು, ನನಗೆ ಒಂದೇ ಜಿಲ್ಲೆಯ ಬಗ್ಗೆ ಮಾತ್ರ ಮಾಹಿತಿ ಗೊತ್ತಾಗುತ್ತೆ, ಬಟ್ ಉಳಿದ ಜಿಲ್ಲೆಗಳ ಬಗ್ಗೆ ಮಾಹಿತಿ ಆಗೋದಿಲ್ಲ ಅಂತಂದಾಗ, ಸೊ ಇಲ್ಲಿ ಒಬ್ಬ ಮಾನ್ಯರು ನನಗೆ ಕಾಮೆಂಟನ್ನು ಹಾಕಿದ್ದಾರೆ. ಏನಂತಂದರೆ, ನಮಸ್ತೆ ಸರ್, ಹಾವೇರಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸಿದ್ದೇವೆ. ನಮ್ಮಂತೆ ಬಹಳ ಪಾಲಕರು ಅರ್ಜಿಗಳನ್ನು ಸಲ್ಲಿಸಿದ್ದಾರೆ. ರೇಷ್ಮಾ ಮೇಡಮ್ ನೆಗಳೂರು ಸರ್, ಸೀಟು ಖಾಲಿ ಇದ್ದರೆ ನಿಮಗೆ ಫೋನ್ ಮಾಡುತ್ತಾರೆ ಎಂದು ವೇಟ್ ಮಾಡಿ ಎಂದು ಹೇಳಿ ಕಳಿಸಿದ್ದಾರೆ. ಈ ಕಾಮೆಂಟ್ ಮೂಲಕ ತಿಳಿಸುವುದೇನೆಂದರೆ, ನನ್ನ ಮಗನಿಗೆ ನಮ್ಮದು ಜಾತಿ ದೊಡ್ಡದು, ಆಸ್ತಿ ದೊಡ್ಡದಿಲ್ಲ, ನೀವು ಹೂವನ್ನು ಮಾರುತ್ತೇವೆ, ಇದೇ ನಮ್ಮ. ಸೊ ಇವರೇನೋ ಒಂದು ಪ್ರಯತ್ನ ಮಾಡಿದ್ದಾರೆ. ಏನಂತಂದರೆ ಏನೋ ಹೇಳೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಏನಂತಂದರೆ, ಇವರು ಈಗಾಗಲೇ ಹಾವೇರಿ ಜಿಲ್ಲೆಯಲ್ಲಿ ಹೋಗಿ ಒಂದು ಅರ್ಜಿ ಕೊಟ್ಟು ಬಂದಿದ್ದಾರಂತೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ. ಸೀಟುಗಳು ಉಳಿಕೆಯಾದಲ್ಲಿ ನಾವು ನಿಮಗೆ ಕಾಲ್ ಮಾಡಿ ಕರಿತೀವಿ ಅಂತ ಹೇಳಿದಾರಂತೆ. ಭಾಳಷ್ಟು ಅಭ್ಯರ್ಥಿಗಳು ಕೂಡ ಸೀಟನ್ನು ಕೊಟ್ಟಿದ್ದಾರಂತೆ. ಸೊ ಇವರು ತಮ್ಮ ಒಂದು ಪ್ರಾಬ್ಲಮನ್ನು ಇಲ್ಲಿ ಹೇಳಿದ್ದಾರೆ, ಜೊತೆಗೆ ಸಹಾಯನೂ ಕೂಡ ಹೇಳಿದ್ದಾರೆ. ಸೊ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ನಮಗೆ ಕಾಮೆಂಟ್ಗಳು ಬಂದಿವೆ, ನಮ್ಮ ಧಾರವಾಡದಲ್ಲಿ ಸೀಟ್ ಸಿಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಸೊ ನೋಡಿರಿ, ಸೀಟು ಉಳಿಕೆ ಇನ್ ಕೇಸ್ ಆಫ್ ಏನಾದರೂ ಸೀಟ್ ಉಳಿದರೆ ಮಾತ್ರ ಕೌನ್ಸಿಲಿಂಗ್ ಆಗುತ್ತೆ. ಇಲ್ಲಾಂತಂದರೆ ನೀವು ಏನು ಮಾಡಬೇಕು ಅಂತಂದರೆ, ನಿಮ್ಮ ಹತ್ತಿರದ ಸ್ಕೂಲ್ಗಳಿಗೆ, ಅಂದರೆ ಮೊರಾರ್ಜಿ ದೇಸಾಯಿ ಸ್ಕೂಲ್ಗಳಿಗೆ ಹೋಗಿ ಮಾಹಿತಿಯನ್ನು ತಲೆ ಹಾಕಿ, ಅಲ್ಲಿ ಸೀಟುಗಳು ಖಾಲಿ ಇದ್ದಾವೆ ಇಲ್ಲ ಅನ್ನೋದನ್ನು ಮಾಹಿತಿನ ಪಡೆದುಕೊಳ್ಳಿ. ಓಕೆ. ಸೊ ಯಾಕಂತಂದರೆ ನೀವು ಸುಮ್ಮನೆ ಇರೋದರಿಂದ ವಿದ್ಯಾರ್ಥಿ ಜೀವನ ಏನಾಗುತ್ತೆ, 1 ವರ್ಷ ವೇಸ್ಟ್ ಆಗುತ್ತೆ. ಸೊ ಹೀಗಾಗಿ ನೀವು ಮನೇಲಿ ಕೂತ್ಕೊಳ್ಳೋ ಬದಲು ಸೊ ಸ್ಕೂಲ್ಗಳಿಗೆ ಹೋಗಿ ವಿಸಿಟ್ ಮಾಡಿ ತಮ್ಮ ಮಾಹಿತಿ, ಬೇರೆಯವ್ರಗಳಿಂದ ಮಾಹಿತಿಯನ್ನು ಪಡ್ಕೊಂಡು ಅಲ್ಲಿ ಸೀಟ್ ಉಳಿದಿದೆಯೋ ಇಲ್ಲ ಅಂತ ಕನ್ಫರ್ಮೇಷನ್ ಮಾಡ್ಕೊಳ್ರಿ. ಹಾಗೆ ಸುಮ್ಮನೆ ಬ್ಲೈಂಡ್ಲಿ ಕೂತ್ಕೊಳ್ಳೋಕೆ ಹೋಗ್ಬೇಡ್ರಿ. ಯಾಕಂದರೆ 4ನೇ ಸುತ್ತು ಕೌನ್ಸ್ಲಿಂಗ್ ಇದನ್ನು ಸೀಟು ಉಳಿಕೆ ಕೌನ್ಸ್ಲಿಂಗ್ ಕರೆದ್ರೂ ಕೂಡ ನಿಮ್ಮ ಜಿಲ್ಲೆಗಳಲ್ಲಿ ಸೀಟೇ ಇಲ್ಲ ಅಂದರೆ ಏನು ಮಾಡ್ತೀರಾ? ಹೌದಲ್ಲೋ? ಸೊ ಹೀಗಾಗಿ ನಾನು ನಮ್ಮ ವಾಹಿನಿ ಪ್ರಕಾರ ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ, ಸುಮ್ಮನೆ ಮನೇಲಿ ಕೂತ್ಕೊಳ್ಳೋಕೆ ಹೋಗ್ಬೇಡ್ರಿ. ವಿದ್ಯಾರ್ಥಿ ಜೀವನದ ಸಲುವಾಗಿ ನೀವೇನು ಮಾಡಬೇಕು, ಅಲ್ಲಿ ನೀವು ತಲೆ ಹಾಕಬೇಕು. ಮತ್ತು ನನಗೆ ಇನ್ ಕೇಸ್ ಆಫ್ ನನಗೂ ಕೂಡ ಮಾಹಿತಿ ತಿಳಿದು ಬಂದರೆ, ನನಗೂ ಯಾವ್ದಾರು ಸೀಟು ವೇಕೆನ್ಸಿ ಖಾಲಿ ಇದ್ದಾವೆ ಅಂತ ಗೊತ್ತಾದರೆ ನಾನು ವಿಡಿಯೋ ಮುಖಾಂತರ ನಿಮಗೆ ನಿಜವಾಗ್ಲೂ ಮಾಹಿತಿಯನ್ನು ಶೇರ್ ಮಾಡ್ತೇನೆ. ಆದರೆ ನೀವು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂತಂದರೆ, ಇಲ್ಲಿ ನೋಡ್ಬೋದು, ಬೇರೆ ಬೇರೆ ಜಿಲ್ಲೆಗಳಿಂದ ಒಂದು ಕಾಮೆಂಟ್ಗಳನ್ನು ನೀವು ಹಾಕ್ತಾನೆ ಇದ್ದೀರಿ, ಏನಂದ್ರೆ ಸಿಗುತ್ತೆ ಅಂತೇಳಿ. ಸೊ ಸಿಗುವುದು 100% ಗ್ಯಾರಂಟಿ ಇಲ್ಲ. ಯಾಕಂದರೆ ಕೌನ್ಸಿಲಿಂಗ್ ಮಾಡಿದರೆ ಮಾತ್ರ ಸಿಗುತ್ತೆ, ಅದು ಸೀಟ್ ಉಳಿದರೆ ಮಾತ್ರ ಸಿಗುತ್ತೆ. ಸೊ ಈ ಒಂದು ಪರಿಸ್ಥಿತಿ ಇರಬೇಕಾದರೆ ನೀವು ನಿಮ್ಮ ಜಿಲ್ಲೆಗಳಲ್ಲಿರುವಂಥ ಮೊರಾರ್ಜಿ ದೇಸಾಯಿ ಸ್ಕೂಲ್ಗಳಿಗೆ ಹೋಗಿ ವಿಸಿಟ್ ಮಾಡ್ಕೊಂಡು ಬಂದು ಆಮೇಲೆ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ಳಿ.